ಪ್ರತಿಮೆ ತೆರವು ಮಾಡಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಪದ್ಮನಾಭನಗರದ ಸಿಎ ಸೈಟ್ನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ, ಪದ್ಮನಾಭನಗರ ವಾರ್ಡ್ನ ಪುಟ್ಟಲಿಂಗಯ್ಯ ರಸ್ತೆಯಲ್ಲಿ ಪುತ್ಥಳಿ ಇದೆ. ಬಿಡಿಎ ಏಕಾಏಕಿ ಪುತ್ಥಳಿ ತೆರವು ಮಾಡ್ತಾ ಇದೆ ಅಂತ ಆಕ್ರೋಶ. ಗೃಹ ಸಚಿವರಿಗೆ ಪತ್ರವನ್ನ ಬರೆದು ಮಾಹಿತಿಯನ್ನ ಜನಸೇವಾ ಸಂಘ ಕೊಟ್ಟಿದೆ. ಈಗ 2005ರಲ್ಲಿ ಈ ಪುತ್ಥಳಿ ಅನಾವರಣ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರದು. ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಕನ್ನಡದ ಹಬ್ಬಗಳನ್ನ ಮಾಡ್ತಾ ಇದ್ದ ಜಾಗ ಇದೀಗ ಕೋರ್ಟ್ನಲ್ಲಿ ಜಮೀನು ವಿವಾದದ ವ್ಯಾಜ್ಯ ವಿಚಾರಣೆಯಲ್ಲಿದೆ. ಇದರ ನಡುವೆಯೇ ಖಾಸಗಿ ವ್ಯಕ್ತಿ ಜಾಗ ನಂದು ಅಂತ ಬರೆದಿದ್ದಾರೆ, ಅಂದ್ರೆ ಈಗ ಮುಂದಕ್ಕೆ ಬಂದಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ. ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಏನೆಲ್ಲ ಗೊಂದಲ ಆಯಿತು ಅಂಡ್ ಅವರ ಒಂದು ಸಮಾಧಿ ಬಳಿ ಯಾವ ಪರಿಸ್ಥಿತಿಯನ್ನು ತಂದಿಟ್ಟಿದ್ರು ರಾತ್ರೋರಾತ್ರಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ಅದಾದ್ಮೇಲೆ ಅಪ್ಡೇಟ್ಗಳನ್ನು ಕೂಡ ನೀವು ಗಮನಕ್ಕೆ ತಗೊಂಡಿರ್ತೀರಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಸರದಿನ ಅನ್ನುವ ಪ್ರಶ್ನೆ ಇದೆ. ಅವರ ಪುತ್ಥಳಿ ಬಳಿ JCB ತಲೆ ಎತ್ತಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ವೇಳೆ ನೀವು ಇದನ್ನ ನೆಲಸಮ ಮಾಡ್ತೀವಿ ಅಂತ ಬಂದ್ಬಿಟ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಡೆಸ್ತೀವಿ ನಾವು ಅಂತ ಎಚ್ಚರಿಕೆನ ಕೂಡ ಕೊಡ್ತಾ ಇದ್ದಾರೆ. ವಿಚಾರಗಳು ಬೇರೆ ನೀವೆಲ್ಲ ಕೇಳಕ್ ಬಿಡ್ಬೇಡ. ಈ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿ.